ಗೌರು ಸ್ವಲ್ಪ ನಿನ್ನ ಮುಖ ತೋರು. ಹೋಗಿ ಯಜಮಾನ್ರೆ. ಚೆನ್ನಾಗಿದೀಯಾ? ಸರೋಜ ಹೇಳ್ತಾ ಇದ್ಲು ನಿನ್ ಗಂಡ ದಿನ ರಾತ್ರಿ ಎಲ್ಲ ಮನೆಗೆ ಬರಲ್ವಂತೆ. ದಿನ ರಾತ್ರಿ ರೈಲ್ವೆ ಸ್ಟೇಷನ್ ಕಾಯಕ್ ಹೋಗ್ತಾನೆ. ಮತ್ತೆ ಮನೆ ಕಾಯೋರು ಯಾರಂತೆ? ಚಿ ಹೋಗಿ ಯಜಮಾನ್ರೆ. ನಿನ್ಗೇನಾದ್ರೂ ಭಯ ಆದ್ರೆ ಮಿಸ್ ಕಾಲ್ ಹಾಕು ಅಂತ ಹೇಳೋವಷ್ಟರಲ್ಲಿ ಯಾವನ ಬಂದು ಒಂಟಿ ಸೀನ್ ಹಾಕ್ಬಿಟ್ಟ. ಅಕ್ಕ ಇಲ್ಲಿ ಮಾರ್ಕಂಡ ಅಂತ ಕರ್ಸ್ಕೊಡೋರು ಯಾರೋ ಇದಾರಂತಲ್ಲ, ಅವ್ರು ಎಲ್ಲಿದಾರ ಅಕ್ಕ? ಸಾವಿನ ಮನೆಗ್ ಬಂದು ಎಣ ಎಲ್ಲಿ ಅಂತ ಕೇಳ್ದಂಗಾಯ್ತು. ಇಲ್ಲೇ ನಿಂತಿಲ್ವಾ? ಸಾರಿ ಸಾರ್, ನೀವು ಅಂತ ಗೊತ್ತಿರ್ಲಿಲ್ಲ. ತುಂಬಾ ವಯಸ್ಸಾಗಿರುತ್ತೆ, ಕಣ್ಣಿಗೆ ಗ್ಲಾಸಸ್ ಹಾಕೋತಾರೆ, ತಲೆ ತುಂಬಾ ಬಿಳಿ ಕೂದ್ಲಿರುತ್ತೆ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ಹಿಂಗಿದಿರಲ್ಲ ಸಾರ್. ಹೆಂಗ ಇನ್ನಂಗಿರ್ಬೇಕಿತ್ತ ಮ್ಯಾಟ್ರೇನು? ಸಾರ್ ನಿಮ್ ತಾತ ತಾತ ರಂಗನಾಥ್ ಶೆಟ್ರು ಲೆಟ್ರು ಕೊಡಕ್ ಹೇಳಿದ್ರು ಸಾರ್. ಕೊಡು ಮತ್ತೆ. ಅಯ್ಯೋ ಸಾರ್, ಏನು ಸಾರ್? ಸಾರ್ ಈ ಲೆಟರ್ ಕೊಟ್ರೆ ರೂಮ್ ಕೊಡ್ತಾರೆ ಅಂತ ಹೇಳಿದ್ರು, ನೀವ್ ನೋಡಿದ್ರೆ ಲೆಟರ್ ಅರ್ಧ ಹಾಕ್ಬಿಟ್ರಲ್ಲ ಸಾರ್. ಕೊಡ್ತಾ ಇದ್ರು ಅವ್ರು, ನಾನಲ್ಲ ಸಾರ್. ನನ್ ಮೊಮ್ಮಗ ತುಂಬಾ ಒಳ್ಳೆಯವನು, ದಾನ ವೀರ ಶೂರ ಕರ್ಣ ಅಂಬರೀಷ ಬಿಟ್ರೆ ನೆಕ್ಸ್ಟ್ ಇವನೇ ಅಂತ ಹೇಳಿದ್ರು. ಪ್ಲೀಸ್ ಯೋಚನೆ ಮಾಡಿ ಸಾರ್. ನೋಡ್ ಬರ್ರಿ, ಅದೇನಿದ್ರು ಅವ್ರ ಫೀಲಿಂಗ್ಸ್, ನಂದೇನಿದ್ರು ರೂಲ್ಸ್. ನಿನಗೆ ಇಲ್ಲಿ ಜಾಗ ಬೇಕು ಅಂದ್ರೆ 2 ಕಂಡೀಷನ್. ಏನ್ ಸಾರ್? ಕಂಡೀಷನ್ ನಂಬರ್ 1, ನೀನು ನನಗೆ ಪ್ರತಿ ತಿಂಗಳು 4,000 ರೂಪಾಯಿ ಕೊಡ್ಬೇಕು ಸಾರ್. ಕಂಡೀಷನ್ ನಂಬರ್ 2, ಇಲ್ಲಿಂದ ಬಿಟ್ಟು ಹೋಗೋವರೆಗೂ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಸಾರ್. ಇರಂಗಿದ್ರೆ ಇರು, ಮರಿ ಇಲ್ಲಾಂದ್ರೆ ಬಿಟ್ಟು ಹೋಯ್ತಾ ಇರು. ಒಂದ್ ಸೆಕೆಂಡ್ ಸಾರ್. ಫಸ್ಟ್ ತಿಂಗಳದು ಸಾರ್. ಸರಿ. ಏನೋ ಸ್ಟೂಡೆಂಟಾ? ಗ್ರಾಜುಯೇಟ್ ಸಾರ್. ಇಲ್ಲಿ ಬಂದಿದ್ದು ಲವ್ ಮಾಡಕ್ಕೆ ಅಲ್ಲ, ಕೆಲಸ ಹುಡ್ಕಕ್ಕೆ ಸಾರ್. ಅಯ್ಯಯ್ಯೋ ನಿಂತ್ಕೊಳ್ಳ ರಾಸ್ಕಲ್. ಸಾರ್ ನೀವು ತುಂಬಾ ಸ್ಟ್ರಿಕ್ಟ್ ಆಫೀಸರು ಸಾರ್. ಹವಾ ಮತ್ತೇನೋ ಒಳ್ಳೆ ಕಾಲೇಜ್ ಹುಡುಗರ ತರ ಮಿಟ್ಮಿಟೆ ಕಾಲ ಡ್ರೆಸ್ ಹಾಕ್ಬಿಡಿ ಸಾರ್. ನಾಳೆ ದಿವಸ ಕೆಲಸ ಸಿಕ್ಕಾದ್ಮೇಲೆ ಹಾಕೊಳಕ್ ಆಗಲ್ವಲ್ಲ, ಅದಕ್ಕೆ ಇವಾಗ್ಲೇ ಯೂಸ್ಫುಲ್ ಆಗಿರೋಣ ಅಂತ. ನೀನ್ ಇವತ್ತು ಹಂಗಿದ್ರೆ ನಾವೇನು ತೂತು ಯೂತೆ ಸಾರ್. ಅಲ್ಲಿದೆಯಲ್ಲ ಅದೇ ರೂಮ್ ಹಾಕ ಹೋಗು. ಥ್ಯಾಂಕ್ ಯು. ನಿಮ್ಗ್ ಬುದ್ಧಿ ಕಲ್ಸಿದ್ ಬುದ್ಧಿವಂತ ಯಾರ್ರಿ? ಜನ ಒಟ್ಟಿಗಿಟ್ಟಿಲ್ಲ ಅಂತ ಸಾಯ್ತವ್ರೆ ಅಂತದ್ರಲ್ಲ, ಅರ್ಧ ಇಡ್ಲಿ ವೇಸ್ಟ್ ಮಾಡಿದಿರಲ್ಲ. ಇವತ್ತಿನ ರೈತ ಭತ್ತ ಬೆಳೆದಷ್ಟು ಕಷ್ಟ, ಅಕ್ಕಿ ಮಾಡೋದಷ್ಟು ಕಷ್ಟ, ಅಂಗಡಿಯಿಂದ ಅಕ್ಕಿ ತರೋದಷ್ಟು ಕಷ್ಟ, ನಿದ್ದೆ ಕೆಡ್ಸ್ಕೊಂಡು ಬೆಳಗನ್ನ ಅಕ್ಕಿ ರುಬ್ಬಿ ಬೆಳಗಿನ ಜಾವ ಅಷ್ಟೊತ್ತಿಗೆ ಎದ್ದು ಸಂಪಣೆ ಜೊತೆ ಬೆವ್ರು ಮಿಕ್ಸ್ ಮಾಡಿ ಒಬ್ಬೆ ಬಿಟ್ಟು ಇಡ್ಲಿ ಬೇಯಿಸೋ ತನಕ ಬಟ್ಟನ್ ಜೀವ ಬಾಯಿಗೆ ಬಂದಿರುತ್ತೆ. 1984 ಅಫ್ಘಾನಿಸ್ತಾನಲ್ಲಿ 2010 ಜನ ಸತ್ತೋದ್ರು. 1994 ಪಾಕಿಸ್ತಾನಲ್ಲಿ 2011 ಜನ ಸತ್ತೋದ್ರು. 1999 ಯುಗಾಂಡದಲ್ಲಿ 2012 ಜನ ಸತ್ತೋದ್ರು. ಇದೇ ತರ ಪ್ರತಿ ವರ್ಷ ಒಟ್ಟಿಗಿಟ್ಟಿಲ್ಲದೆ ಮೈಲ್ ಶಕ್ತಿ ಇಲ್ಲದೆ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಜನ ಸತ್ತೋರ ಅನ್ನೋ ಸಂಖ್ಯೆ ನನಗೆ ಗೊತ್ತು. ನಿಮಗ್ ಗೊತ್ತಾ? ಗೊತ್ತಿಲ್ಲ. ಅನ್ಎಜುಕೇಟೆಡ್ ಅಷ್ಟ್ ಜನರಲ್ಲಿ ಯಾರಿಗಾದ್ರೂ ಅರ್ಧ ಇಡ್ಲಿ ಕೊಟ್ಟಿದ್ರು ಬದಿಕೊಂಬಿಡೋರು. ಈ ಅರ್ಧ ಇಡ್ಲಿಲಿ ಒಂದು ಜೀವನೇ ಇದೆ ರೀ. ಇದ್ದಾಗ ಗೊತ್ತಾಗಲ್ಲ, ಇಲ್ದಿರ್ಬೇಕಾದ್ರೇನೆ ಗೊತ್ತಾಗೋದು ಬೆಲೆ. ಹೆಣ್ಣೈಕ್ಳುಗಳಿಗೆ ಬಾಸ್ ಆರ್ಡರ್ ಮಾಡ್ತಾವ್ರೆ, ಎಲ್ಲಾರು ಇಡ್ಲಿನ ಫುಲ್ ಆಗಿ ತಿನ್ಕೊಂಡು ಹೋಗ್ಬೇಕು. ಇಂಡಿಯಾದಲ್ಲಿ ಹೆಣ್ಣೈಕ್ಳುನ ಹೇಳೋರು ಕೇಳೋರು ಯಾರು ಇಲ್ಲಪ್ಪ. ನಾನು ಒಬ್ನೇ ಉದ್ಧಾರ ಮಾಡ್ಬೇಕು. ಭಾರಿ ಟಫ್ ಇದೆ. ಬಾರ ಕೂತ್ಕೊಳ್ಳ. ಪರವಾಗಿಲ್ಲ ಸರ್. ಕೂತ್ಕೊಳ್ಳ. ನೋಡ ಮರಿ, ಈ ರೂಮು ನಿಂದು ಅಂದ್ರೆ ನಿಂದಲ್ಲ ಕಣ, ಈ ರೂಮು ನಂದು. ಅದು ನೋಡ, ಫಸ್ಟ್ ಟೈಮ್ ನಾನು ನಿನ್ನ ನೋಡ್ನಲ್ಲ, ಅಯ್ಯೋ ಪಾಪ ಅನ್ಸ್ಬಿಡ್ತೆ ಕಣ. ಅದಕ್ಕೋಸ್ಕರ ನನ್ನ ರೂಮಲ್ಲಿ ನಿನಗೆ ಚೂರೇ ಚೂರು ಜಾಗ ಕೊಟ್ಟಿದ್ದೀನಿ ಕಣ. ಒಂದು ತಿಳ್ಕಳ, ಇಲ್ಲಿಂದ ಬಿಟ್ಟು ಹೋಗೋವರೆಗೂ ಯಾವುದೇ ಕಾರಣಕ್ಕೂ ಇದು ನಿನ್ನ ರೂಮು ಅಂತ ಫೀಲಿಂಗ್ ಮಾಡ್ಕೊಳ್ಳೇ ಬೇಡ. ಸರ್ ನನ್ನ 4,000 ಡೊನೇಷನ್ ಕಣ, ಡೊನೇಷನ್. ಸರಿ. ಯಾಕ ಮಲಗೋಕೆ ಸರ್? ಏಯ್, ಸಿಂಹಾಸನ ಏನಿದ್ರು ರಾಜರಿಗೆ ಮಾತ್ರ ಕಣ. ನಿನ್ನ ಜಾಗ ಅಲ್ಲೇ. ಹಾ ಎಲ್ಲ ಕೆಳಗ್ ಕೈ ಹಾಕೋ. ಮಂಚದ ಕೆಳಗಡೆ ಕಡೆ ರಾಸ್ಕಲ್. ಸಾರಿ ಸರ್, ಇನ್ನೊಂದು ಹಾಸಿಗೆ ಇದೆಯಾ ಸರ್? ಚಾಪ ಇದೆ, ಹಾಸ್ಕೊಂಡ್ ಪಾಚ್ಕೊಳ್ಳೋ. ಯಾಕೋ ಮರಿ ಇಷ್ಟು ಬೇಗ ಮಲ್ಕೋತಾ ಇದೀಯಾ? ಹ್ಞೂ ಸರ್, ನಿದ್ದೆ ಬರ್ತಿದೆ. ಸ್ವಲ್ಪ ಕಾಲ್ ನೋವ್ತಾ ಇದೆ, ಒತ್ತ. ಸಾರ್ ನಾನು ಲೇಟಾಗಿ ಮಲ್ಕೊಂಡ್ರೆ ಹಾಸಿಗೆ ಮೇಲೆ ಮಲ್ಕೊಬೇಕು ಅನ್ಸುತ್ತೆ ಸರ್. ಇನ್ನೂ ಲೇಟ್ ಆದ್ರೆ ಇನ್ನೂ ಏನೇನ್ ಅನ್ಸುತ್ತೋ.
ಇಡಿ 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 ಸುಮ್ನೆ ನಿಮ್ ಪಾಡಿಗೆ ನೀವು ಹೋಗ್ತಿದ್ರಿ. ನಿಮ್ನ ನೋಡಿ ಬೊಂಬೆ ಅದಾಗದೆ ಕಾಲ್ಜಾರ್ ಬಿದೋಯ್ತು, ಕತ್ ಮುರಿದೋಯ್ತು. ಗಣೇಶನ್ ಕತ್ತು ಪಾರ್ವತಿ ಅಂಟಿಸ್ದಂಗೆ ಬೊಂಬೆ ಕತ್ ನೀವ್ ಅಂಟಿಸ್ಬಿಟ್ರಿ. ಇದನ್ನ ನಾನ್ ನೋಡಿಲ್ಲ. ನಿಮ್ದು ತುಂಬಾ ದೊಡ್ಡ ಮನ್ಸು, ನೀವ್ ಯಾರ ಹತ್ರನೂ ಹೇಳಲ್ಲ, ಹಂಗೆ ಹೊಟ್ಟೋಗ್ತೀರಾ. ಇವಾಗ ನಾನ್ ನಿಮ್ನ ಬೈಬಾರ್ದು. ಬೈಬಾರ್ದ? ನೀವ್ ಮಾಡಿರೋ ಕೆಲ್ಸ ಗೊತ್ತಾದ್ರೆ ಕಿವಿ ಕೇಳಿಸ್ದಿರೋ ಮೂಗಾನು ಹುಡೀಕ ಬಂದ್ ಬೈತನ್ರಿ. ಆಹಾ, ಮಳ್ಳಿ ತರ ಎತ್ತಿಟ್ಟಿದ್ರಲ್ಲ, ಇದ್ರ ಸೈಡ್ ಎಫೆಕ್ಟ್ಸ್ ಗೊತ್ತೇನ್ರಿ ನಿಮ್ಗೆ? ಶೃಂಗಾರ ಮಾಡ್ಕೊಳಕ್ ಬರ್ತದ, ಇದ್ ಗೊತ್ತಾಗಲ್ವಾ? ರೇ ಓನರ್, ಬರ್ರಿ ಇಲ್ಲಿ, ಬರ್ರಿ. ಇವಾಗಿರೋದು ಬರ್ರಿ. ಐತೆ ನಿಮ್ಗೆ. ಬನ್ನಿ ಸರ್, ನೋಡಿ ಬೊಂಬೆ ಹೊಡೆದಾಕ್ಬಿಟ್ಟವ್ರೆ. ಇನ್ನು ಏನ ಹೊಡೆದಾಕೋರೋ, ಅದಕ್ಕೆಲ್ಲ ಇವ್ರ ಹತ್ರನೇ ಕಾಸಿಸ್ಕೊಂಡು ಕಳ್ಸಿರಿ ಆಚೆಗೆ. ಔಟ್. ಡೈರೆಕ್ಟಿ ವಿಂಡೋ ಶಾಪರ್. 500 ರೂಪಾಯಿ ಕೊಡಿ ಮೇಡಮ್. 500? ಸರ್ ಸರ್ ಕೆಳಕ್ ಕೂತ್ಕೊಂಡು ಕೈ ಕಾಲು ಒತ್ತು ಮರಿ. ಮರಿ, ಸರ್ ಇದು ಟೈಗರ್ ಮರಿ, ಟೈಗರ್. ಏನ್ ಒಳ್ಳೆ ಹೂ ಹೊತ್ತಂಗ್ ಗೊತ್ತಾ ಇದೀಯಾ? ನಿನಗೆ ಗರಡಿ ಮನೆ ಗೊತ್ತಾ ಮರಿ? ಇಲ್ಲ ಸರ್. ಇವ್ನ್ ಹೆಂಗ್ ಅರ್ಥ ಮಾಡ್ಸೋದು? ನಿನಗೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಋತಿಕ್ ಗೊತ್ತಿರ್ಬೇಕಲ್ಲ? ಹ್ಞೂ ಸರ್. ಅವ್ರಿಗೆಲ್ಲ ಪ್ಯಾಕ್ ಬರ್ಸಿದ ಬಾಡಿ ಮರಿ ಇದು. ಸ್ವಲ್ಪ ಕಡಕ್ ಆಗಿ ಒತ್ತು. ನಾನಿದ್ದೀನಿ, ಒತ್ತು ಮರಿ, ಒತ್ತು ಮರಿ. ಅಮ್ಮ ಅಮ್ಮ, ಹೊಟ್ಟೆನಲ್ಲೇ ಮೊಟ್ಟೆ ಇಟ್ಬಿಟ್ಟವನೆ ಮರಿ. ಸರ್ ಈ ಜಾಸ್ತಿ ಒತ್ತೋದು ಮೆತ್ತ ಗೊತ್ತದು, ಅದ್ರ ಮಧ್ಯೆ ಮತ್ತೊಂದು ಬರ್ತದೆ ಗೊತ್ತಾ ಮರಿ? ಇಲ್ಲ ಸರ್. ನೀನು ಮೊದಲು ಒತ್ತದಲ್ಲ, ಹೂವ ತರ. ಅದೇ ತರ ಒತ್ತು ಮರಿ. ಸರಿ ಸರ್. ಡೇಂಜರಸ್ ಫೆಲೋ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಸರ್. ಏನದು ಸರ್? ತಮ್ಮ ಅನ್ಲ. ಏಯ್ ಬಾಸನ್ನ. ಸರಿ ಬಾಸ್. ಇಸ್ಕಲಿ. ಏನದು ಕೇಳು. ಒಂದ್ ಸೆಕೆಂಡ್ ಬಾಸ್, ಸದ್ಯ ಯಾರಿಲ್ಲ, ಪಿಡಿಗೆ ಹಾಕೊಂಬೋಣ. ಅಮ್ಮಂಗೆ ಹೇಳ್ದಂಗೆ ಹೊಡೆದ್ರೆ ತೆಗೆದು ಹೊಡೆದು ಬಿಡ್ತೀನಿ. ಬಾಸ್, ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಈ ತರ ಶಿಕ್ಷೆ ಕೊಡ್ತಾ ಇದ್ದೀರಾ ಬಾಸ್? ನಾನು ನಿಮಗೆ ರೂಮಲ್ಲಿ ಜಾಗ ಕೊಟ್ಟಿದ್ದೆ ತಪ್ಪ ಬಾಸ್? ಜಾಗ ನಿಮ್ ತಾತಂದ, ನಿಮ್ಮ ಅಪ್ಪಂದ, ನಿಂದನಲೇ. 3,000 ರೂಪಾಯಿ ಕೆಲ್ಸಕ್ಕೆ ಇತ್ಕೊಂಡು ಹುಡುಗರಿಗೆಲ್ಲ ಇಷ್ಟೊಂದು ಟಾರ್ಚರ್ ಕೊಡ್ತೀಯಲ್ಲ, ಏನಿದು ಬಾಸ್? ಈ ತಿರ್ಕೆ ದೌಲತ್ ಮಾಡೋದಕ್ಕೆ ನಾಚಿಕೆ ಆಗಲ್ಲ? ಬಾಸ್, ಏನು ಮಕ ಕಿತ್ತೋಯ್ತವೆ ಏನು? ಬಾಸ್, ಇಲ್ಲಿ ನಡೆದಿರೋ ವಿಷಯ ಆಚೆ ಇರೋರ್ಗೆ ಯಾರಿಗೂ ಗೊತ್ತಾಗದ್ ಬೇಡ ಬಾಸ್. ಹಂಗೋ ಹಿಂಗೋ ಹವಾ ಮೇಂಟೈನ್ ಮಾಡ್ಕೊಂಡು ಹೆಂಗೋ ಬದುಕೊಂಡ್ಬಿಡ್ತೀನಿ ಬಾಸ್. ಬಾಸ್, ನಾವು ರೂಮಲ್ಲಿ ಇದ್ದಾಗ ಇದೇ ತರ ಇದ್ ಬಿಡೋಣ, ಆಚೆ ಕಡೆ ಇದ್ದಾಗ ಆ ತರ ಇದ್ ಬಿಡೋಣ. ಡೀಲಾ ಬಾಸ್? ಆಗಲ್ಲ, ಹೋಗು ಬಾಸ್. ಆಮೇಲೆ ಅರ್ಧ ಗಂಟೆ ಎಕ್ಸ್ಟ್ರಾ ಒತ್ತು ಕೊಡ್ತೀನಿ. ಮೋನಿ ಬಾಸ್. ಏಯ್ ಹೋಗು. ಕೇಳ್ರೋ, ಇಲ್ಲಿ ಮಾರ್ಕಂಡೇಯ ಅಶೋಕನ್ ಕಾಲುತ್ತಾವನಂತ್ರು. ಯತ್ರ ನಾರ್ಯಸ್ತು ರಮಂತೆ ಪೂಜ್ಯಂತೆ ತತ್ರ ದೇವತಃ. ಹೆಣ್ಮಕ್ಳನ್ನ ಗೋಳ್ ಹುಯ್ಕೋಬಾರ್ದು, ಹೆಣ್ಮಕ್ಳ ಹೊಟ್ಟೆ ಉರ್ಸ್ಬಾರ್ದು, ಹೆಣ್ಮಕ್ಳಿಗೆ ಕಾಟ ಕೊಡ್ಬಾರ್ದು. ಒಳ್ಳೇದಾಗಲ್ಲ, ಅರ್ಥ ಆಯ್ತಾ? ತಿನ್ಲಾ? ಅಣ್ಣ, ಇನ್ನೊಂದು ಮಟನ್ ಪಲಾವ್ ಬರ್ಲೇ? ಇನ್ ಒಂದಲ್ಲ, ಇನ್ 2 ಪ್ಲೇಟ್ ತಿನ್ನು. ಇವತ್ ನಿನ್ಗೆ ಏನೇನ್ ಬೇಕೋ ಅದೆಲ್ಲ ಕೊಡಿಸ್ತೀನಿ. ಆದ್ರೆ ಇವತ್ತೇ ಲಾಸ್ಟು. ಇನ್ ಯಾವತ್ತೂ ನಂಗೆ ತೊಂದ್ರೆ ಕೊಡ್ಬಾರ್ದು. ಇನ್ನೊಂದ್ ಬೇಕಾ? ಸಾಕು. KR ಹಾಸ್ಪಿಟಲ್ 4th ವಾರ್ಡ್ 3rd ಬೆಡ್. ಪಾಯ್ಸನ್ ಕುಡ್ದು ಅಡ್ಮಿಟ್ ಆಗಿರೋ ಕೇಸು. ನಿನಗೆ ಗೊತ್ತಾ, ಪಾಯ್ಸನ್ ಕುಡ್ದಿರೋನು ಇನ್ನೂ ಹುಷಾರಾಗಿಲ್ಲ. ಅವನ್ಗೆ ನನ್ ಕಂಡ್ರೆ ತುಂಬಾ ಲವ್. ಅದ್ ಸರಿ, ನಿನಗೆ ಯಾಕೆ ಬೇಕು ಪಾಯ್ಸನ್? ಅಯ್ಯೋ ಬೇಡಪ್ಪ. ಹುಡ್ಗಿರ್ ಹಿಂದಿಂದೆ ಅಲಿಯೋದನ್ ಬಿಟ್ಟು ಉದ್ಧಾರ ಆಗು. ಮಹಾತ್ಮರು ಹುಟ್ಟಿದ ಊರಿದು. ನಂದಿ ಕೈ ಮುಗಿ, ಬುದ್ಧಿ ಆದ್ರೂ ಬರ್ಲಿ. ನಮ್ಮ ಅಂಕಲ್ ಯಾರು ಗೊತ್ತಾ? ಯಾರು? ದೊಡ್ಡ ಸಬ್ ಇನ್ಸ್ಪೆಕ್ಟ್ರು. ಹೌದಾ? ಒಂದ್ ಮಾತು ಹೇಳಿದ್ರೆ ನಿಂಗೆ ಒದ್ದು ಒಳಗಾಗ್ತಾರೆ. ಪಾಪ ಅಂತ ಬಿಟ್ಟಿದೀನಿ. ಥ್ಯಾಂಕ್ ಯು. ನೀನ್ ಬರೀ ತಿನ್ನೋದೇನಾ ಕೆಲ್ಸ? ಯಾಕೆ ಬಂದ್ಬಿಡು, ದಿನ ಜಿಮ್ಗೆ ಹೋಗಲ್ವಾ? ನಾನ್ ಕೇಳಿದ್ದು ಬೇರೆ ಕೆಲ್ಸ ಮಾಡಲ್ವಾ? ದಿನ ನಿನ್ನಿಂದ ಫಾಲೋ ಮಾಡ್ತೀನಲ್ಲ. ಅಯ್ಯೋ, ಜಾಬ್ ಜಾಬ್. ಹಂಗಂದ್ರೇನು?
ದುಡಿಯೋ ಪ್ಲಾನ್ಸ್ ಏನು ಇಲ್ವಾ? ನಂಗಿನ್ನೂ ಅನ್ಸಿಲ್ಲ, ನಾನಿನ್ನೂ ಚಿಕ್ಕ ಹುಡುಗ. ಹಾ, ನಿನ್ಗೊಂದ್ ವಿಷಯ ಗೊತ್ತಾ? ಏನು? ಕಾಟ ಕೊಡೋ ಪೋಲಿ ಹುಡ್ಗರ್ಕಿಂತ ಡೀಸೆಂಟ್ ಆಗಿರೋ ಹುಡ್ಗುರೇ ಹುಡ್ಗಿರ್ಗೆ ಇಷ್ಟ ಆಗೋದು. ಆ? ಆ. ನೀನಿನ್ ಮುಂದೆ ಈ ಪೋಲಿ ಅವತಾರ ಎಲ್ಲ ಬಿಟ್ಟು ಡೀಸೆಂಟ್ ಆಗಿರೋದ್ ಕಲಿ. ಯಾರು ಗೊತ್ತು, ಒಂದ್ ಹುಡ್ಗಿ ನಿನ್ನನ್ನು ಲವ್ ಮಾಡಿದ್ರು ಮಾಡ್ಬೋದು. ನಾನ್ ಲವ್ ಎಲ್ಲ ಮಾಡಲ್ಲಪ್ಪ, ನಮ್ಮವ್ವ ಬೈತಾಳೆ. ಹಾ ಬಾ, ಈಗ ಅರ್ಥ ಆಯ್ತಲ್ವಾ ನಿನ್ಗೆ? ನಮ್ಮ ಅಜ್ಜಿ ಚಿಕ್ಕಂದ್ರಲ್ಲಿ ಹೇಳ್ತಾ ಇದ್ರು, ಎಷ್ಟೇ ಕೆಟ್ಟವರಾಗಿದ್ರು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ಅಂತ. ಈಗ ನೀನ್ ಮಾಡಿದ ತಪ್ಪು ಅಂತ ನಿಂಗೆ ಅನ್ಸ್ತಾ? ಸೊ ಇವತ್ತಿಂದ ಐ ಆಮ್ ನಾಟ್ ಅ ಸ್ಟಾರ್, ಯು ಆರ್ ನಾಟ್ ಅ ಫ್ಯಾನ್. ಸೊ ನೋ ರ್ಯಾಗಿಂಗ್, ನೋ ಫಾಲೋಯಿಂಗ್, ನೋ ಟಾಕಿಂಗ್. ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ಗುಡ್ ಬಾಯ್, ಬಾಯ್ ಬಾಯ್. ರೀ ಮೇಡಮ್, ಯಾ 10x20 ಕಟ್ಔಟ್ ಓಕೆನಾ? ಹಾ? ಇನ್ ಅವರ್ ಏರಿಯಾ ಗಣಪತಿ ಹಬ್ಬ ಫುಲ್ ಗ್ರ್ಯಾಂಡ್, ಫುಲ್ ಸ್ಟ್ರೀಟ್, ಫುಲ್ ಕಟ್ಔಟ್ಸ್, ಫುಲ್ ಸ್ಟಾರ್ಸ್. ಯು 10x20 ಕಟ್ಔಟ್ ಓಕೆ? ಓಕೆ ಓಕೆ. ಏಯ್ ಕೂಲ್, ನೋ ವರಿ. ಯು ಎಕ್ಸಾಮ್ 1 week, me no follow. Exam over, me daily follow. Today full okay. Keep it up. Now me go, you go. Good girl. Bye. ಅಂಜಲಿ ಅವರೇ, ಥ್ಯಾಂಕ್ಸ್ ಫಾರ್ ಡೇಟಿಂಗ್. ಆ ಪ್ರಾಜೆಕ್ಟ್ ಅಂತೂ ನಾನು ಎಷ್ಟೇ ಟ್ರೈ ಮಾಡಿದ್ರು ಕಂಪ್ಲೀಟ್ ಅಂಜಲಿ? ಮಾಡಕ್ಕೆ ಅದಾ ಓಕೆ. ಸ್ವಲ್ಪ ಈ ಕಡೆ ಬಾಮ್ಮ. ಬಾಮ್ಮ, ನೀವು 4 ಜನ ಆ ಕಡೆ ಹೋಗಿ ಓದ್ಕೊಳ್ಳಿ ಮಾ, ಟೈಮ್ ವೇಸ್ಟ್ ಮಾಡಿಬಿಡಿ. ಹೋಗಿ ಹೋಗಿ ಕೂತ್ಕೊಮ್ಮ, ಕೂತ್ಕೋ. ರಂಗ ರಂಗ, ನಿನ್ನ ಎಡಗೈ ಕೊಡಮ್ಮ. ಹೀಗಲ್ಲ, ಹೀಗೆ ತಗೋ, ಅಲ್ಲಿ ಇಟ್ಕೋ. ಬಲಗೈ ಕೊಡು. ಹೀಗಲ್ಲ, ಹೀಗೆ. ಹಾ, ಏನಿದು? ಪುರೋಹಿತರನ್ನ ಯಾಕೆ ಏನು ಅಂತ ಕೇಳಬಾರ್ದು. ನಾವು ಹೇಳೋವರೆಗೂ ಕಾಯ್ಬೇಕು. ನಾವು ಹೇಳೋ ಮಂತ್ರ ಕೇಳಿಸ್ಕೊಳ್ಳೋಕೆ ದೇವರೇ ಕಾಯ್ತಾ ಇರ್ತಾನೆ. ಈಗ ವಿಚಾರಕ್ಕೆ ಬರ್ತೀನಿ. ಅವತ್ತಿನ ದಿನ ದೇವಸ್ಥಾನದಲ್ಲಿ ಒಬ್ಬ ಹುಡುಗ ಬಂದು ನಿನಗೆ ಹೂ ಕೊಟ್ಟನಲ್ಲ, ಅವನು 2 ಕಿವಿಗೂ ಹೂ ಇಟ್ಕೊಂಡು ನನ್ನ ಹತ್ರ ಬಂದಿದ್ದ. ಹಾ, ನಮಸ್ಕಾರ ಪೂಜಾರೆ. ಅಯ್ಯಪ್ಪ, ಏನಪ್ಪ? ಚಿಕ್ಕದ್ರಲ್ಲಿ ನಮ್ ಚಿಕ್ಕತಾತ ಹೇಳ್ತಿದ್ರು, ಹಾ, ಬರಗಾಲದಲ್ಲಿ ನೀರ್ ಚೆಲ್ಬೇಡ, ಮಳೆಗಾಲದಲ್ಲಿ ಕೊಡೆ ಮರಿಬೇಡ, ಮಠ ಮಠ ಮಧ್ಯಾಹ್ನ ಬ್ರಾಹ್ಮಣರು ಮಾತ್ ಮೀರ್ಬೇಡ ಅಂತ. ಎಂತ ಮಾತಪ್ಪ. ನಮ್ಮ ಕಣ್ಣು ಕಾಣಿಸ್ತಿರೋ ದೇವ್ರು ತನ್ನ ಅನಿಸಿಕೆಗಳನ್ನ ವರ್ಗಾವಣೆ ಮಾಡೋಣ ಅಂತಾನೆ ತಮ್ಮಂತ ಪೂಜಾರಿಗಳನ್ನ ಸೃಷ್ಟಿ ಮಾಡಿರ್ತಾನಂತೆ. ಹೌದು ಹೌದು ಹೌದು. ಏಯ್ ಇರು, ನೀನು ಆ ದೇವಸ್ಥಾನ, ಹುಡುಗಿ, ಹೂವ. ನಾನೇ ಪೂಜಾರ್ರೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಆ ದೇವ್ರ ಪ್ರತಿನಿಧಿ ಪೂಜಾರ್ರೆ. ಹಾ, ಓ ದೈವಾಂಶ ಸಂಭೂತ. ನಾರಾಯಣ. ಪೂಜಾರ್ರೆ, ನೀನ್ ತುಂಬಾ ಒಳ್ಳೆಯವನಪ್ಪ. ಈಗ ಮ್ಯಾಟ್ರಿಗೆ ಬರ್ತೀನಿ. ಮ್ಯಾಟ್ರಾ? ಅವತ್ತು ನಮ್ಮ ಹುಡುಗಿ ನಿಮ್ ಮುಂದೆನೆ ನನ್ ಪ್ರೀತಿನ ಒಪ್ಕೊಳ್ದೆ ಓಟೋದ್ಲು. ಹೌದು. ಮನ್ಸಿನ ಯಾವ್ದೋ ಮೂಲೆಯಲ್ಲಿ ನಾನ್ ತಪ್ಪು ಮಾಡ್ದೆ ಅನಿಸ್ತು ಪೂಜಾರ್ರೆ. ಆಹಾ, ಅವಳು ನನ್ ಲವರ್ ಆಗಂತೂ ಒಪ್ಕೊಂಡಿಲ್ಲ. ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಒಪ್ಕೊಂಡ್ರೆ ಲೈಫ್ ಲಾಂಗ್ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ ಪೂಜಾರ್ರೆ. ನನ್ನಿಂದ ಏನಾಗಬೇಕು ಹೇಳು. ಏನಿಲ್ಲ, ಹಾ, ನನ್ ಬದ್ಲು ನಮ್ ಹುಡುಗಿಗೆ ನೀವೇ ಈ ಫ್ರೆಂಡ್ಶಿಪ್ ಬ್ಯಾಂಡ್ ನ ಕಟ್ಬಿಟ್ರೆ. ನಾನಾ? ಪೂಜಾರೆ ಪ್ಲೀಸ್ ಪೂಜಾರೆ. ಪೂಜಾರೆ, ಕರ್ಪೂರ ಇಲ್ಲ ಅಂದ್ರೂನು ಗಂಧದ ಕಡ್ಡಿಯಲ್ಲಾದ್ರೂ ಪೂಜೆ ಮಾಡ್ತಾರಲ್ವಾ ಪೂಜಾರ್ರೆ? ಆಹಾ, ನಿನ್ನೆ ನಂಬಿದೀನಿ ಪೂಜಾರ್ರೆ. ಓಕೆ, ಐ ವಿಲ್ ಟ್ರೈ. ಸರಿ ಪೂಜಾರ್ರೆ. ಅಯ್ಯೋ, ಏನು ವಿನಯ, ಏನು ಭಕ್ತಿ. ಪೂಜಾರ್ರೆ, ಏನಪ್ಪ? ನಿಮ್ಮಲ್ಲೇ ರಂಗನಾಥ್ ಸ್ವಾಮಿ ಕಾಣಿಸ್ತಾವನ್ನೇ ಪೂಜಾರ್ರೆ. ಅಬಾ 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 ಅಬಾ, ಎಂತ ಒಳ್ಳೆ ಹುಡುಗ. ಆಂಜನೇಯನ್ ಥರ ಅವನು. ದೊಡ್ಡವ್ರು ಕಂಡ್ರೆ ಏನು ಪ್ರೀತಿ, ಭಯ, ಭಕ್ತಿ, ವಿನಯ. ಈಗಿನ ಕಾಲದಲ್ಲಿ ಪ್ರೀತಿಸಿದ ಹುಡುಗಿ ಸಿಕ್ಲಿಲ್ಲ ಅಂದರೆ ಕಾಟ ಕೊಡೋ ಹುಡುಗರೇ ಜಾಸ್ತಿ. ಅಂಥದ್ರಲ್ಲಿ ಆ ಹುಡುಗ ನಿನಗೆ ಜೀವನ ಪೂರ್ತಿ ಒಳ್ಳೆ ಗೆಳೆಯನಾಗಿರ್ತೀನಿ ಅಂತ ಆಸೆ ಪಡ್ತಾವನೆ. ಯೋಚನೆ ಮಾಡು, ಅವನು ನಿನ್ನ ಗಂಡ ಆಗೋದು ಬೇಡ ತಾನೆ? ಬಿಟ್ಬಿಡು, ಗೆಳೆಯನಾಗಿರ್ಲಿ. ನೋಡಮ್ಮ, ಜೀವನಕ್ಕೊಂದು ಒಳ್ಳೆ ಮಾತು ಹೇಳ್ತೀನಿ ಕೇಳು. ದೇವಸ್ಥಾನ ಅಂದಮೇಲೆ ಒಂದಾದ್ರೂ ಗಂಟೆ ಇರಲೇಬೇಕು. ಹುಡುಗಿ ಅಂದಮೇಲೆ ಅಟ್ಲೀಸ್ಟ್ ಒಬ್ಬನಾದ್ರೂ ಬಾಯ್ ಫ್ರೆಂಡ್ ಇರಲೇಬೇಕು. ಹುಡುಗ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಕೊರಗ್ತಾ ಇದ್ದಾನಮ್ಮ. ಕ್ಷಮಿಸಿ, ದೊಡ್ಡೊಳಗಮ್ಮ. ಪೂಜೆಗೆ ಲೇಟ್ ಆದರೆ ದೇವ್ರು ಮುನ್ಸ್ಕೊಂಡ್ಬಿಡ್ತಾನಮ್ಮ. ನಾನು ಬರಲಾ? ಹಾಂ, ಚೆನ್ನಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತಗೊಳಮ್ಮ. ಹಾಂ, ಅಂಜಲಿ, ಪ್ರಸಾದ ತಿನ್ನೋದು ಮರಿಬೇಡಮ್ಮ. ಕೃಷ್ಣಂಗೆ ನೈವೇದ್ಯ ಮಾಡಿರೋದು. ಹಾಂ, ನಾನು ಬರ್ತೀನಿ.
ಯಾರಿದ್ರಿಪ್ಪ? ನಮ್ಮ ಸಿದ್ದಪ್ಪನ ಮಗಳ ಮದುವೆಗೆ ಬಂದವರೆಲ್ಲ ಇದ ಬಸ್ನ್ಯಾಗ ಅದಾರು, ಬೇರೆ ಬಸ್ಸಿಗೆ ಬಂದಾರು, ಇನ್ನ ಹಿಂದಿನ ಬಸ್ಸಿಗೆ ಬರೋರು ಅದಾರು, ಈ ಬಸ್ನ್ಯಾಗ ಇದ್ರು ಇರ್ಬೋದು. ಯಾರದಿರಪ್ಪ ಬಸ್ನ್ಯಾಗ? ನಮ್ಮ ಸಿದ್ದಪ್ಪನ ಮಗಳ ಮದುವೆಗೆ ಬಂದವರೆಲ್ಲ ಇದ ಬಸ್ನ್ಯಾಗ ಅದಿರಿಲ್ಲ? ನಾ ಎಷ್ಟೊತ್ತು ಬಂದು ಕಾಯಕತ್ತೆ, ಏನು ಫೋನ್ಯಾಗ ಮಾತಾಡಕತ್ತೀರ, ಏನು ಮಕ್ಕೊಂಡು ನಿದ್ದೆ ಮಾಡಕತ್ತೀರ? ಬಸ್ ಬಂದು ಭಾಳತ್ತಾತು, ಹುಬ್ಳಿ ಬಸ್ ಸ್ಟ್ಯಾಂಡ್ ಆಗಿದ್ರಿ, ಎದ್ದೇಳ್ರಪ್ಪ. ಯಾರ್ರೀ ಸಿದ್ದಪ್ಪ ಅವ್ರ ಮಗಳು ಮದ್ವೆಗೆ ಬಂದಿರೋರ್ನ ಕರ್ಕೊಂಡು ಹೋಗಕ್ ಬಂದಿರೋರು ಯಾರ್ರೀ? ಟೀ ಕುಡಿತಿದ್ರೇನ್ರಿ, ಕಾಫಿ ಕುಡಿತಿದ್ರೇನ್ರಿ, ನಿಂತೆ ಮಾಡ್ತಿದ್ರೇನ್ರಿ, ಹಟ್ಟೆ ಹೊಡ್ಕೊ ಬಾಯ್ ಬಡ್ ಕೂತಿದ್ರೇನ್ರಿ? ಯಾರ್ರಿ ಒಂಚೂರು ಜ್ಞಾನ ಇಲ್ವನ್ರಿ? ಬಸ್ ಬಂದ್ ಏಟೋತಾಯ್ತು, ನಮ್ ಹೇಳೋರು ಕೇಳೋರು ಯಾರು ಇಲ್ವನ್ರಿ ಹುಬ್ಳಿಯಾಗೆ? ಓ ಅಲ್ಲೇ ಇರ್ಲಿ ಬಂದ್ ನಾನ ಹುಡ್ಕಾಡಕತ್ತೀನಿ, ನೀವೆಲ್ಲ ಇತ್ಲಾಗ ಬಂದ್ ನಿಂತಿರೇನ? ನೀವೇನು ಚಲವಿದ್ರೇನು? ಅವ್ ಚೆನ್ನಾಗಿದ್ರೇನು? ಅಪ್ಪ ಚೆನ್ನಾಗಿದ್ರೇನು? ಮಕ್ಳು ಚೆನ್ನಾಗಿದ್ರೇನು? ಹೆಂಡ್ರಿ ಚೆನ್ನಾಗಿದ್ರೇನು? ಮಳೆ ಬೆಳೆ ಎಲ್ಲ ಸೂಪರ್ ಏನ? ಲೇ ಯಪ್ಪ, ನಾ ಯಾವಾಗ ನಿನ್ನ ಮೊದ್ಲ ಪರಿಚಯ ಇದೀನ್ಲೇ? ನಿನ್ ಜೋಡಿ ಯಾವಾಗ ನಾ ಚಿಣಪಣಿ ಆಟ ಆಡಿದ್ದೆ? ಏ ನೀವ್ ಗೊತ್ತಿಲ್ವೇನು? ಹುಡುಗಿರ ಅಷ್ಟ್ರ ಮುಂದೆ ಕೋಲ್ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ವಾಚ್ಮನ್ ಕೆಲಸ ಮಾಡ್ಕತ್ತೀರಿ ತಾನೇ? ವಾಚ್ಮನ್ ಜೆರಾಕ್ಸ್ ಮಿಷಿನ್ ಗೊತ್ತೇಳ್ರಿ. ಲೇ ಯಪ್ಪ, 20 ಎಕರೆ ನೀರಾವರಿ ಜಮೀನ್ ಇಟ್ಕೊಂಡು ನಾ ಯಾಕ್ಲೆ ಹುಡುಗಿಯರ ಹಾಸ್ಟೆಲ್ ಮುಂದೆ ಕೋಲ್ ಇಟ್ಕೊಂಡು ವಾಚ್ಮನಿಕೆ ಮಾಡ್ಲಿ? ಅಲ್ಲ ತಾನೇ, 20 ಎಕರೆ ಭೂಮಿ ಇಟ್ಕೊಂಡು ಯಾರಾದ್ರೂ ಹುಡುಗಿರ ಅಷ್ಟ್ಲಿಕ್ಕೆ ಹೋಗ್ತಾರೇನು? ಅಲ್ಲ ನೀವಲ್ಲ, ನನ್ಗೆ ಗೊತ್ತು. ಅವನ್ ಯಾರೋ ನಿಮ್ಮಂಗೆ ಇರೋ ಪೆಂಗ. ಸುಮ್ನೆ ಯಾಕೆ ಕನ್ಫ್ಯೂಷನ್ಸ್? ಹೊರಡನ ಲೇಟ್ ಆಯ್ತು, ಬರ್ರಿ. ಬರ್ರಮ್ಮ ನೀವಲ್ಲ. ಏನಪ್ಪ ಇದು ಹುಬ್ಳಿ ಬಂದು ನಮ್ ಪೇಡ ನಮಗ ಹಂಚಾಕತ್ತಾನಲ್ಲ? ರೀ ಇವಯ್ಯ ನಮ್ನೇನಾದ್ರು ಕಿಡ್ನಾಪ್ ಮಾಡ್ತಾವನ? ಮದ್ವೆ ಹುಬ್ಳಿಲಿ ಅನ್ಬಿಟ್ಟು ಯಾವ್ದೋ ಹಳ್ಳಿ ಕರ್ಕೊಂಡು ಹೋಯ್ತಾವನೆ. ಹಲೋ, ಮದ್ವೆ ಇರೋದು ಹಳ್ಳಿನಲ್ಲೇ. ಹಾ ಹಳ್ಳಿಲ್ಲ, ಮೊದ್ಲೇ ಗೊತ್ತಾಗಿದ್ದಿದ್ರೆ ಬತ್ತನೇ ಇರ್ಲಿಲ್ಲಪ್ಪ. ಈ ಡವ್ಗಳ್ಗೇನ್ ಕಮ್ಮಿ ಇಲ್ಲ. ನೋಡ್ರಿ ಹೆಂಗ್ ಕಾಣ್ತಿದ್ದಿ ಉತ್ತರ ಕರ್ನಾಟಕದ ಮದುವೆ ಸಂಭ್ರಮದ ಮನಿ. ಇದೇನಪ್ಪ ಮನೇನೆ ಕಾಣ್ತಾ ಇಲ್ಲ? ಆ ಓ ಇಲ್ಲೈತೆ. ಓಹೋ ಬರ್ರಿ 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 ಬರ್ರಿ. ಚಲೋ ಅದಿರಿ? ಹಾ ಅಂಕಲ್, ಪ್ರಯಾಣ ಎಲ್ಲ ಆರಾಮಿತ್ತ? ಬೇಸ್ ಬೇಸ್ ಬೇಸ್. ಅವ್ವ ಮಗಳ, ನಿನ್ನ ಫ್ರೆಂಡ್ಸ್ ಬಂದಾರ ಅಜು, ಇವ್ರಿಗೆಲ್ಲ ವ್ಯವಸ್ಥೆ ಮಾಡಪ್ಪ. ನೀವು ಚಿಂತೆನೆ ಬಿಡ್ರಿ ಅದ್ರದ್ದು. ಏ ಬಂದಿದ್ರು ಮಾರಾಯ. ಮನೆ ತುಂಬಾ ಬರೀ ಹೂವೇ ಐತೆ, ಗದ್ದೆ ತವ ಬರೀ ಹೂವೇ ಬೆಳಿಬೋದಪ್ಪ ಇವರು. ಓಯ್ ಬಂದ ಕೂಡಲೇ ಏನೋ ಹಣಿಕೆ ಹಾಕಿ ನೋಡಕತ್ತಿಯಲ್ಲಪ್ಪ, ಏನ್ ನೋಡಕತ್ತಿದೆ? ಅದ್ ಸರಿ, ನೀ ಮದ್ವೆ ಹೆಣ್ಣಿಗೆ ಏನಾಗ್ಬೇಕು ಅಂತ ಹೇಳಲೇ ಇಲ್ಲ. ಮದುವೆಯಾಗ ಹುಡುಗಿಲ್ಲನ? ಅವ್ರ ಅಪ್ಪ ಇಲ್ಲನ? ಅವ್ರ ಅಪ್ಪನ ತಂಗಿ ಮಗ ಇಲ್ಲನ? ಗೊತ್ತಾಯ್ತು ಬಿಡಿ. ಏನ್ ಗೊತ್ತಾತ? ಫಾರ್ ರಿಲೇಟಿವ್. ಯಪ್ಪ ಏನ್ ಕರೆಕ್ಟ್ ಹೇಳಿದ್ಲಿ ಯಪ್ಪ. ನೀ ಇಲ್ಲೇರ, ಹುಡುಗಿಯರಿ ಎಲ್ಲ ವ್ಯವಸ್ಥೆ ನಮ್ದ ಐತಿ, ಬರ್ತೀನಿ. ಹೇಗಿತ್ತು ಜಾನಿ? ಚೆನ್ನಾಗಿತ್ತು. ನೆನ್ನೆನೆ ಬರ್ಬೇಕಾಗಿರೋರು ಇವತ್ ಬಂದಿದ್ದೀರಾ. ಇರ್ಲಿ ಇರ್ಲಿ. ಹಾಗಲ್ಲ, ಅದು ಅಪ್ಪನ ಹೇ ಏನೇ ಇವನನ್ನ ಕರ್ಕೊಂಡ್ ಬಂದಿದ್ಯಾ? ನಿಜವಾಗ್ಲೂ ಲವ್ ಆಗೋಯ್ತಾ ನಿನಗೆ? ಲವ್ಗಿವು ಏನೂ ಇಲ್ಲ, ಕರ್ಮ. ಮಧ್ಯ ದಾರಿಲಿ ಬೇತಾಳೆ ಬೆನ್ ಹತ್ಕೊಂಡಂಗೆ ಹತ್ಕೊಂಡ್ಬಿಟ್ಟ. ಹೇ ಸುಮ್ನಿರೆ, ಅವನ್ ಜೊತೆ ಪಾನಿಪುರಿ ತಿಂದಿದ್ ನನಗ್ ಗೊತ್ತಿಲ್ವಾ? ಹಾಯ್ ಸಿಸ್ಟರ್, ಹ್ಯಾಪಿ ಮ್ಯಾರಿಡ್ ಲೈಫ್. ಎಲ್ಲ ಒಳ್ಳೇದಾಗ್ಲಿ. ಮದ್ವೆ ಆದ್ಮೇಲೆ ಗಂಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಜಗಳ ಆಡ್ಕೊಂಡು ತವ್ರ ಮನೆಗೆಲ್ಲ ಬರಕ್ ಹೋಗ್ಬಿಡಿ. ಈ ಅಣ್ಣನ ಮನ್ಸಿಗೆ ತುಂಬಾ ನೋವಾಗತ್ತೆ. ಆಕ್ಚುಲಿ ಮ್ಯಾಟ್ರ್ ಏನು ಅಂದ್ರೆ, ನಾವ್ ಇನ್ವಿಟೇಷನ್ ಇಲ್ದೇ ಇದ್ರು ಮದ್ವೆಗೆ ಬರ್ತೀವಿ, ಆದ್ರೆ ಬೇರೆಯವ್ರ ತರ ಗಿಫ್ಟ್ ಇಲ್ದೆಲ್ಲ ಮದ್ವೆಗೆ ಬರೋದಿಲ್ಲಪ್ಪ. ನಮ್ ಕಡೆಯಿಂದ ಪುಟ್ಟು ಗಿಫ್ಟ್ ಒಪ್ಪಿಸ್ಕೋಬೇಕು. ನಿಮ್ಗೆ ಪಾನಿಪುರಿ ಮ್ಯಾಟ್ರ್ ಅಷ್ಟೇ ಗೊತ್ತಿರೋದು, ಒನ್ ಡೇ ಡೇಟಿಂಗ್ ಮ್ಯಾಟ್ರ್ ಎಲ್ಲ ಗೊತ್ತಿಲ್ಲ ಅನ್ನಿ. ರಾಜು ಅವರೇ, ಹಂಗೇನ್ ಪರವಾಗಿಲ್ಲ ಪರವಾಗಿಲ್ಲ, ಬಾಮ್ಮ ಬನ್ರೆ.